Good evening, my dear student. Welcome to First PU Accountancy class. In this session, we will discuss about work out the numerical problems, page number 86, question number 17. Prepare first journal entries, then posting to the ledger accounts. So, ಈ ಕ್ಲಾಸಲ್ಲಿ ನಾವು ನ್ಯೂಮರಿಕಲ್ ಕ್ವಶನ್ ನಂಬರ್ 17 ಏನು ಕೊಟ್ಟಿದ್ದಾರೆ ನಿಮಗೆ ಪೇಜ್ ನಂಬರ್ 86 ಅಲ್ಲಿ ಇದೆ, ಕ್ವಶನ್ ನಂಬರ್ 17 ಇದೆ. ಸೊ ಆ ಕ್ವಶನ್ ಅನ್ನ ನೋಡ್ತಾ ಹೋಗಿ. ಸೊ ಆ ಕ್ವಶನ್ ಅಲ್ಲಿ ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಫಸ್ಟ್ ಲೆಡ್ಜರ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ಕೋಬೇಕು. ದೆನ್ ಅದನ್ನ ಫಸ್ಟ್ ಜರ್ನಲ್ ಎಂಟ್ರೀಸ್ ಅನ್ನ ಪ್ರಿಪೇರ್ ಮಾಡ್ಕೊಂಡು ದೆನ್ ಸೆಕೆಂಡ್ ಪ್ರೊಸೀಜರ್ ಏನು, ಪೋಸ್ಟಿಂಗ್ ಟು ಲೆಡ್ಜರ್ ಅಕೌಂಟ್ಸ್ಗೆ ಅದನ್ನ ಪೋಸ್ಟಿಂಗ್ ಮಾಡೋದು ಸೆಕೆಂಡ್ ಪ್ರೊಸೀಜರ್ ಆಗಿರುತ್ತೆ. ಓಕೆ, ಕ್ವಶನ್ ನಂಬರ್ 17. Journalize the following transactions in the journal of Mr. Goyal Brothers and post them to the ledger. ಸೊ ಫಸ್ಟ್ ಜರ್ನಲೈಸಿಂಗ್ ಅನ್ನ ಪ್ರಿಪೇರ್ ಮಾಡ್ಕೊಂಡು ದೆನ್ ಲೆಡ್ಜರ್ ಅನ್ನ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಫಸ್ಟ್ ಎಂಟ್ರಿ 2015 Jan 1st started business with cash rupees 1,65,000. ಸೊ 1,65,000 ಅನ್ನ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಬಿಸ್ನೆಸ್ ಅನ್ನ ಕಮೆನ್ಸ್ ಮಾಡ್ತಾ ಹೋಗಿದ್ದಾರೆ. ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ rupees cash amount 1,65,000 and that time cash amount it is comes into the business. So under the real account rule, the cash it is a debit entry, it is applying real account rule. So the cash amount it is comes into the business. So on that time the cash entry it is taken debit, and also capital it is also increases automatically in the other hand. So capital increases entry it is taken, it is applying capital rule. So capital it is taken the credit account. So first journal entry, cash account debtor to capital account rupees 1,65,000. ಸೊ ಆಲ್ರೆಡಿ ನಾನು ಜರ್ನಲ್ ಎಂಟ್ರಿ ಕಾಲಮ್ಸ್ ಅನ್ನ ಹಾಕೊಂಡಿದ್ದೀನಿ. ಜರ್ನಲ್ ಎಂಟ್ರೀಸ್ ಮೇಲೆ ಹೆಡ್ಲೈನ್ ಅಲ್ಲಿ ಜರ್ನಲ್ ಎಂಟ್ರೀಸ್ ಅನ್ನ ಅಂತ ಬರ್ಕೊಂಡ್ಬಿಟ್ಟು ಫಸ್ಟ್ ಕಾಲಮ್ ಡೇಟ್, ಸೆಕೆಂಡ್ ಕಾಲಮ್ ಪರ್ಟಿಕ್ಯುಲರ್ಸ್, ಥರ್ಡ್ ಕಾಲಮ್ LF, ಫೋರ್ತ್ ಕಾಲಮ್ ಡೆಬಿಟ್ ರುಪೀಸ್ ಅಂಡ್ ಲಾಸ್ಟ್ ಕಾಲಮ್ ಫಿಫ್ತ್ ಕಾಲಮ್ ಕ್ರೆಡಿಟ್ ಅಮೌಂಟ್ ಇನ್ ರುಪೀಸ್. ಸೊ ಫಸ್ಟ್ ಕಾಲಮ್ ಹಾಕೊಂಡು ನೀಟಾಗಿ ಜರ್ನಲ್ ಎಂಟ್ರೀಸ್ ಅನ್ನ ಬರಿತಾ ಹೋಗಿ. ಫಸ್ಟ್ ನಾನು ಕ್ವಶನ್ ಅನ್ನ ಅಲ್ಲಿ ಏನು ಸೆಂಡ್ ಮಾಡಿರ್ತೀನಲ್ಲ, ಫಸ್ಟ್ ನೋಟ್ಸ್ ಅಲ್ಲಿ ಕ್ವಶನ್ ಬರ್ಕೊಳ್ರಿ, ಕ್ವಶನ್ ಅನ್ನ ಒಂದ್ಸರಿ ಓದ್ಕೊಳ್ರಿ ವಿಡಿಯೋ ನೋಡೋಕ್ಕಿಂತ ಮುಂಚೆ. ದೆನ್ ಜರ್ನಲ್ ಎಂಟ್ರೀಸ್ ಅನ್ನ ಹೇಳ್ತಾ ಹೋದಂಗೆ ನೀವು ಕೂಡ ಎಂಟ್ರೀಸ್ ಅನ್ನ ಪಾಸ್ ಮಾಡ್ತಾ ಹೋದ್ರೆ ನೆಕ್ಸ್ಟ್ ಲೆಡ್ಜರ್ ಪೋಸ್ಟಿಂಗ್ ಅನ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ಫಸ್ಟ್ ಜರ್ನಲ್ ಎಂಟ್ರಿ 2015 Jan 1st, ಡೇಟ್ ಕಾಲಮ್ ಅಲ್ಲಿ ಫಸ್ಟ್ ಡೇಟ್ ಅನ್ನ ಅಪ್ಲೈ ಮಾಡಿ. Jan 1st, cash account debtor to capital account. ಸೊ being ಅನ್ನ ಬರಿತಾ ಹೋಗಿ ನಾನು ಹೇಳ್ತೀನಿ. ಬಿಸ್ನೆಸ್ ಕಮೆನ್ಸ್ಡ್ ವಿತ್ ಕ್ಯಾಶ್ rupees 1,65,000, ಅಮೌಂಟ್ ಕಾಲಮ್ ಡೆಬಿಟ್ ಕಾಲಮ್ 1,65,000 and credit column 1,65,000. So first entry completed. And second journal entry, second entry ನೋಡಿ, Jan 2nd opened bank account in PNB bank. So PNB bank ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿದ್ದಾರೆ. ಸೊ ಅಂದರ್ ಟೈಮ್ ಕ್ಯಾಶ್ ಅಮೌಂಟ್ ಇಟ್ ಈಸ್ ಗೋಸ್ ಔಟ್ ಟು ದಿ ಬ್ಯಾಂಕ್. ಬ್ಯಾಂಕಿಗೆ ಏನಾಯ್ತು, ಕ್ಯಾಶ್ ಅಮೌಂಟ್ ಗೋಸ್ ಔಟ್ ಆಯ್ತು. ಎಲ್ಲಿಂದ? ಬಿಸ್ನೆಸ್ ಇಂದ. ಸೊ ಈಗ ಬಿಸ್ನೆಸ್ ಅಲ್ಲಿ ಅಮೌಂಟ್ ಎಷ್ಟಿದೆ ನಮ್ದು 1,65,000 ಡೆಪಾಸಿಟ್ ಮಾಡಿದ್ದಿದೆ. ಸೊ ಅದ್ರಲ್ಲಿ ಏನ್ ಮಾಡಿದ್ದಾರೆ, 80,000 ಅಮೌಂಟ್ ಬೇರೆ ಕಡೆ ಕೊಡ್ತಾ ಇದ್ದಾರೆ. ಎಲ್ಲಿ ಕೊಡ್ತಾ ಇದ್ದಾರೆ? ಬ್ಯಾಂಕ್ ಅವರಿಗೆ ಕೊಡ್ತಾ ಇದ್ದಾರೆ. ಸೊ ಅಂದರ್ ಟೈಮ್ ಬ್ಯಾಂಕ್ ರಿಸೀವರ್ rupees 80,000. ಸೊ ಅಂಡರ್ ದಿ ಪರ್ಸನಲ್ ಅಕೌಂಟ್ ರೂಲ್, all the names means banks names, institutions name or persons names taken under the personal account rule. So here also bank it is a name, so it is taken under personal account rule. It is applying on the personal account rule. The receiver is a debit. ಯಾರು ರಿಸೀವ್ ಮಾಡ್ಕೊಳ್ತಾರೆ ಅವರು ಡೆಬಿಟ್ ಆಗಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಬ್ಯಾಂಕು ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದೆ, ಹಾಗಾಗಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗುತ್ತೆ. ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಇನ್ನು ಅನದರ್ ಒನ್ ಅಕೌಂಟ್ ಅನ್ನ ನಾವು ಟ್ರೀಟ್ ಮಾಡಲೇಬೇಕು, ಅಲ್ಲಿ ಐಡೆಂಟಿಫೈ ಮಾಡಲೇಬೇಕು. ಸೊ ಕ್ಯಾಶ್ ಅಮೌಂಟ್ ಅನ್ನೋದು ಬ್ಯಾಂಕಿಗೆ ಹೋಗಿದೆ. ಸೊ ಕ್ಯಾಶ್ ಅನ್ನೋದು ಏನಾಯ್ತಲ್ಲ ಬಿಸ್ನೆಸ್ ಇಂದ ಗೋಸ್ ಔಟ್ ಆಯ್ತು. ಸೊ ಕ್ಯಾಶ್ ಇಟ್ ಈಸ್ ಅ ಕರೆಂಟ್ ಅಸೆಟ್ಸ್ ಎಂಟ್ರಿ. ಸೊ ಇಟ್ ಈಸ್ ಟೇಕನ್ ಅಂಡರ್ ರಿಯಲ್ ಅಕೌಂಟ್ ರೂಲ್. ರಿಯಲ್ ಅಕೌಂಟ್ ರೂಲ್ ಅಲ್ಲಿ ನಾವು ಅದನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕ್ಯಾಶ್ ಅಮೌಂಟ್ ಗೋಸ್ ಔಟ್ ಆಗ್ತಾ ಇದೆ. ಸೊ ಕ್ಯಾಶ್ ಅಕೌಂಟ್ ಕ್ರೆಡಿಟ್, ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಸೆಕೆಂಡ್ ಜರ್ನಲ್ ಎಂಟ್ರಿ, ಡೇಟ್ Jan 2nd,
ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ rupees 80,000. rupees 80,000. So second journal entry over. Then third entry, goods purchased from Tara. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ತಾರಾ. ಪರ್ಸನ್ ನೇಮ್ ಬಂತು. ಸೊ ಪರ್ಸನ್ ನೇಮ್ ಅಂತ ತಗೊಂಡಾಗ ಪರ್ಸನಲ್ ಅಕೌಂಟಿಗೆ ಹೋಗ್ಬೇಕು. ರೂಲ್ ಏನಾಗುತ್ತೆ ಅಂತ ನೋಡಿ. ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ತಾರಾ ಅಂತ ಇದೆ. ತಾರಾನಿಂದ ತಗೊಳ್ತಾ ಇರೋದ್ರಿಂದ ತಾರಾ ಗಿವರ್ ಆಗ್ತಾರೆ. ಸೊ ಗಿವರ್ ಎಂಟ್ರಿ ಇಟ್ ಈಸ್ ಅ ಕ್ರೆಡಿಟ್. ಯಾರು ಕೊಡ್ತಾರೆ ಅವರು ಕ್ರೆಡಿಟ್ ಆಗ್ತಾರೆ. ಸೊ ಹಾಗಾಗಿ ಇಲ್ಲಿ ಕ್ರೆಡಿಟ್ ಆಗೋದು ಯಾರು? ತಾರಾ ಅವರು ಕ್ರೆಡಿಟ್ ಆಗ್ತಾರೆ. ಸೊ ಎವ್ರಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಹ್ಯಾವಿಂಗ್ ಎ ಟೂ ಅಕೌಂಟ್ಸ್, ಒನ್ ಇಸ್ ಡೆಬಿಟ್ ಅಂಡ್ ಅನದರ್ ಒನ್ ಇಸ್ ಕ್ರೆಡಿಟ್. ಸೊ ಒಂದೀಗ ಕ್ರೆಡಿಟ್ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಸೊ ಇನ್ನೊಂದು ನಮಗೆ ಡೆಬಿಟ್ ಯಾವುದು ಅಂತ ಹೇಳ್ಬಿಟ್ಟು ಗೊತ್ತಾಗ್ಬೇಕು. ಸೊ ಅಲ್ಲಿ ಪರ್ಚೇಸಸ್ ಅಂತ ಇದೆ. ಸೊ ಪರ್ಚೇಸಸ್ ಅಂತ ಇರೋದನ್ನ ನಾವು ಟ್ರೀಟ್ ಮಾಡ್ಬೋದು. ಏನ್ ಪರ್ಚೇಸ್ ಮಾಡ್ಕೊಳ್ತಾ ಇದಾರೆ ಅವರು? ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ಕೊಳ್ತಾ ಇದಾರೆ. ಸೊ ಹಾಗಾಗಿ ನಮ್ಗೆ ಇಲ್ಲಿ ಗೂಡ್ಸ್ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡಕ್ ಬರೋದಿಲ್ಲ. ಸೊ ಹಾಗಾಗಿ ಪರ್ಚೇಸ್ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡ್ತೀವಿ. ಸೊ ಪರ್ಚೇಸ್ ಗೂಡ್ಸ್ ಅಂತ ಹೇಳಿದ್ರೆ ಗೂಡ್ಸ್ ಏನಾಯ್ತು ಅಲ್ಲಿ? ಬಿಸ್ನೆಸ್ ಕಮ್ಸ್ ಇನ್ ಆಯ್ತು. ಸೊ ಕಮ್ಸ್ ಇನ್ ಆಯ್ತು ಅಂದ್ರೆ ಅದೇನಾಯ್ತು ಅಲ್ಲಿ? ಡೆಬಿಟ್ ಎಂಟ್ರಿ ಆಯ್ತು. ಅಂಡ್ ಅದು ರಿಯಲ್ ಅಕೌಂಟ್ ರೂಲ್. ರಿಯಲ್ ಅಕೌಂಟ್ ಅಲ್ಲಿ ಅದು ಡೆಬಿಟ್ ಅಂತ ಹೇಳ್ಬಿಟ್ಟು ಎಂಟ್ರೀಸ್ ಅನ್ನ ತಗೊಳ್ಳೋದು. ಸೊ ಎಂಟ್ರಿ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ತಾರಾ ಅಕೌಂಟ್. ಡೇಟ್ 4th Jan 4. Purchases account debtor to Tara account, being goods purchased from Tara rupees 22,000. Debit column 22 and credit column nil. Then second entry, debit column nil, credit column rupees 22,000. ಓಕೆ, ಇನ್ ಕೇಸ್ ನಿಮಗೆ ಕಾಣಿಸ್ತಾ ಇಲ್ಲ ಅನ್ನೋದಾದ್ರೆ ನಾನೇನು ಹೇಳ್ತಾ ಇರ್ತೀನಿ ಅವಾಗಲೇ ನೀವು ನೋಟ್ಸಲ್ಲಿ ರೈಟ್ ಡೌನ್ ಅನ್ನ ಮಾಡ್ತಾ ಬಂದ್ಬಿಡಿ. ಈಸಿಯಾಗಿ ಬೇಗ ಬೇಗ ಕ್ವಶನಿಗೆ ಆನ್ಸರ್ ಕಂಪ್ಲೀಟ್ ಆಗ್ತಾ ಹೋಗ್ತದೆ. ಸೊ ಎಂಟ್ರಿ ಡೇಟ್ 4 ಪರ್ಚೇಸ್ ಅಕೌಂಟ್ ಡೆಟಾರ್ ಟು ತಾರಾ ಅಕೌಂಟ್. ಪರ್ಟಿಕ್ಯುಲರ್ ಆಗಿ ಅವರು ಪರ್ಸನ್ ನೇಮ್ ಅನ್ನೇ ಮೆನ್ಷನ್ ಮಾಡಿದ್ರೆ ಕ್ವಶನ್ ಅಲ್ಲಿ ಏನ್ ಮಾಡಬೇಕು? ಪರ್ಸನ್ ನೇಮ್ ಅನ್ನೇ ಅಪ್ಲೈ ಮಾಡ್ಬೇಕು. ಇನ್ ಕೇಸ್ ಕ್ಯಾಶ್ ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ಅವರು ಟ್ರಾನ್ಸಾಕ್ಷನ್ಸ್ ಅಲ್ಲಿ ಲೈನ್ ಅಲ್ಲಿ ಕ್ಯಾಶ್ ಅಂತ ಇದ್ರೆ ಈ ಪ್ಲೇಸ್ ಅಲ್ಲಿ ಕ್ಯಾಶ್ ಅಂತ ಬರುತ್ತೆ. ಸೊ ಕ್ಯಾಶ್ ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲ, ಪರ್ಸನ್ ನೇಮ್ ಕೊಟ್ಟಿದ್ದಾರೆ ಅಂದ್ರೆ ಪರ್ಸನ್ ನೇಮ್ ಅನ್ನೇ ತಗೊಳ್ಳಿ. ಇನ್ ಕೇಸ್ ಪರ್ಸನ್ ನೇಮ್ ಕೊಟ್ಟು ಕ್ಯಾಶ್ ಅಂತಾನು ಕೊಟ್ಟಿರ್ತಾರೆ, ಅವಾಗ ಏನ್ ಮಾಡ್ಬೇಕು? ಕ್ಯಾಶ್ ಅಂತಾನೆ ಟ್ರೀಟ್ ಮಾಡ್ಬೇಕು. ಕ್ರೆಡಿಟ್ ಅಂತ ಕೊಟ್ಟು ಪರ್ಸನ್ ನೇಮ್ ಕೊಟ್ಟಾಗ ಪರ್ಸನ್ ನೇಮ್ ಅನ್ನ ಎಂಟ್ರಿ ಮಾಡ್ಬೇಕು. ಅದನ್ನ ಇಂಪಾರ್ಟೆಂಟ್ ಆಗಿ ನೀವು ನೆನ್ಪಿಡ್ಕೋಬೇಕು. ದೆನ್ ನೆಕ್ಸ್ಟ್ ಎಂಟ್ರಿ ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್. ನೋಡಿ ನಾ ಇವಾಗ ತಾನೇ ಹೇಳಿದೆ ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್. ಇಲ್ಲಿ ಪರ್ಸನ್ ನೇಮ್ ಇಲ್ಲ. ಸೊ ಅಕೌಂಟ್ ಸೇಮ್ ಇದೆ, ಗೂಡ್ಸ್ ಪರ್ಚೇಸ್ ಮಾಡಿದ್ದೇ ಇದೆ. ಬಟ್ ಅವಾಗಲೇ ಪರ್ಸನ್ ನೇಮ್ ಕೊಟ್ಟಿದ್ರು, ಇವಾಗ ಕ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಸೇಮ್ ಎಂಟ್ರಿ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಪರ್ಸನ್ ನೇಮ್ ಇದ್ರೆ ಪರ್ಸನ್ ನೇಮ್ ಅನ್ನ ಅಪ್ಲೈ ಮಾಡಬೇಕು, ಕ್ಯಾಶ್ ಇದ್ರೆ ಕ್ಯಾಶ್ ಅನ್ನ ಅಪ್ಲೈ ಮಾಡಬೇಕು. ಸೊ ಕ್ಯಾಶ್ ಅಲ್ಲಿ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಗೂಡ್ಸ್ ಕಮ್ಸ್ ಇನ್ ಆಯ್ತು. ಸೊ ಪರ್ಚೇಸ್ ಎಂಟ್ರಿ ಡೆಬಿಟ್ ಆಯ್ತು. ಸೊ ಅನದರ್ ಎಂಟ್ರಿ ಕ್ಯಾಶ್ ಇದೆ. ಸೊ ಕ್ಯಾಶ್ ಏನಾಗುತ್ತೆ ಅಲ್ಲಿ? ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ಕೊಂಡಾಗ ಕ್ಯಾಶ್ ಅನ್ನ ನಾವು ಪೇ ಮಾಡ್ತೀವಿ. ಸೊ ಕ್ಯಾಶ್ ಇಟ್ ಇಸ್ ಗೋಸ್ ಔಟ್ ಫ್ರಮ್ ದಿ ಬಿಸ್ನೆಸ್. ಸೊ ಕ್ಯಾಶ್ ಇಟ್ ಇಸ್ ಅಪ್ಲೈಯಿಂಗ್ ಆನ್ ದಿ ಕ್ರೆಡಿಟ್ ಎಂಟ್ರಿ. ಸೊ ಕ್ರೆಡಿಟ್ ಎಂಟ್ರಿನ ಅದು ತಗೊಳ್ತಾ ಹೋಗುತ್ತೆ. ಸೊ ಎಂಟ್ರಿ ಡೇಟ್ 5 Jan 5th purchases account debtor to ಕ್ಯಾಶ್ ಅಕೌಂಟ್. ಪರ್ಟಿಕ್ಯುಲರ್ ಆಗಿ ಕ್ವಶನ್ ಅಲ್ಲಿ ಕ್ಯಾಶ್ ಅಂತ ಇದೆ. ಸೊ ಕ್ಯಾಶ್ ಅಂತ ಹೇಳ್ಬಿಟ್ಟೆ ಎಂಟ್ರಿಯನ್ನ ಪಾಸ್ ಮಾಡಿ rupees 30,000 being goods purchased for cash. ಸೊ ಕ್ಯಾಶ್ ಅಂತಾನೆ ಅಲ್ಲಿ ಬರೀಬೇಕು. ದೆನ್ Jan 8 ಗೂಡ್ಸ್ ಸೋಲ್ಡ್ ಟು ನಮನ್. ಇಲ್ಲಿ ಪರ್ಸನ್ ನೇಮ್ ಬಂದಿದೆ. ಸೊ ಪರ್ಸನ್ ನೇಮ್ ಅನ್ಗೆ ಪರ್ಸನಲ್ ಅಕೌಂಟ್ ರೂಲ್ ಅನ್ನ ಅಪ್ಲೈ ಮಾಡ್ತೀರಾ. ಗೂಡ್ಸ್ ಸೋಲ್ಡ್ ಟು ನಮನ್. ನಮನ್ ಅವ್ರಿಗೆ ಗೂಡ್ಸ್ ನ ಸೋಲ್ಡ್ ಮಾಡಿದೀವಿ ಅಂತ ಮೀನಿಂಗ್ ಇದೆ. ಸೊ ಹಾಗಾಗಿ ನಮನ್ಗೆ ನಾನು ಸೋಲ್ಡ್ ಮಾಡಿದ್ರೆ ನಮನ್ ಅವ್ರು ಏನ್ ಮಾಡ್ಕೊಳ್ತಾರೆ? ಆ ಗೂಡ್ಸ್ ಗಳನ್ನ ರಿಸೀವ್ ಮಾಡ್ಕೊಳ್ತಾರೆ. ಸೊ ನಮನ್ ರಿಸೀವರ್ ಇರೋದ್ರಿಂದ ಅಂಡರ್ ದಿ ಪರ್ಸನಲ್ ಅಕೌಂಟ್ ರೂಲ್ ನಮನ್ ರಿಸೀವರ್ ಡೆಬಿಟ್ ಅಕೌಂಟ್ ಆಗುತ್ತೆ. ಡೆಬಿಟ್ ದ ರಿಸೀವರ್ ಅಂತ ಇರೋದ್ರಿಂದ ನಮ್ಮನ್ನ ಅವರು ಗೂಡ್ಸ್ ನ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನಮ್ಮನ್ ಅಕೌಂಟ್ ಡೆಬಿಟ್. ಅಂಡ್ ಗೂಡ್ಸ್ ಸೋಲ್ಡ್ ಅಂತ ಇದೆ. ಸೋಲ್ಡ್ ಅಂತ ಹೇಳಿದಾಗ ಅಲ್ಲಿ ಯಾವ ಅಕೌಂಟ್ ಬರಬೇಕು? ಸೇಲ್ಸ್ ಅಕೌಂಟ್ ಬರಬೇಕು. ಸೊ
ಸೇಲ್ಸ್ ಆಗಿರುವಂತಹ ಗೂಡ್ಸ್ ಏನಾಯ್ತು ಅಲ್ಲಿ ಬಿಸ್ನೆಸ್ ಇಂದ ಗೋಸ್ ಔಟ್ ಆಯ್ತು. ಅಂಡರ್ ದಿ ರಿಯಲ್ ಅಕೌಂಟ್ ರೂಲ್ ಅಲ್ಲಿ ಸೇಲ್ಸ್ ಅನ್ನ ಕ್ರೆಡಿಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತೀವಿ. ನಮನ್ ಅಕೌಂಟ್ ಡೇಟಾರ್ ಟು ಡೇಟ್ 8 Naman account debtor to sales account. So rupees 12,000 being goods sold to Naman. Goods sold to Naman. The next entry cash paid to Thara. So ಇಲ್ಲಿ ಮೇಲೆ ತಾರಾನಿಂದ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ಕೊಂಡಿದ್ರು. ಸೊ ಇವಾಗ ತಾರಾ ಅವ್ರಿಗೆ ಅಮೌಂಟ್ ಅನ್ನ ಪೇ ಮಾಡ್ತಾ ಇದ್ದಾರೆ. ಸೊ ಕ್ಯಾಶ್ ಪೇಡ್ ಟು ತಾರಾ. ಇನ್ ದಿಸ್ ಟ್ರಾನ್ಸಾಕ್ಷನ್ ತಾರಾ ರಿಸೀವರ್ ದಿ ಕ್ಯಾಶ್ ಅಮೌಂಟ್. ಸೊ ತಾರಾ ಅಕೌಂಟ್ ಇಟ್ ಈಸ್ ಟ್ರೀಟೆಡ್ ಅಂಡರ್ ದಿ ಪರ್ಸನಲ್ ಅಕೌಂಟ್ ರೂಲ್ ಡೆಬಿಟ್. ಸೊ ತಾರಾಗೆ ಗೂಡ್ಸ್ ಅನ್ನ ಪೇ ಮಾಡ್ತಾ ಇದೀವಿ. ಸೊ ತಾರಾ ಅವರು ಗೂಡ್ಸ್ ಅನ್ನ ರಿಸೀವ್ ತಗೊಳ್ತಾ ಇದ್ದಾರೆ, ಕ್ಯಾಶ್ ಅನ್ನ ರಿಸೀವ್ ತಗೊಳ್ತಾ ಇದ್ದಾರೆ. ಸೊ ಕ್ಯಾಶ್ ರಿಸೀವ್ ತಗೊಳ್ತಾ ಇರೋದ್ರಿಂದ ತಾರಾ ರಿಸೀವರ್ ಆಗ್ತಾ ಇದ್ದಾರೆ. ಸೊ ರಿಸೀವರ್ ಇರೋದ್ರಿಂದ ತಾರಾ ಅಕೌಂಟ್ ಡೆಬಿಟ್. ಸೊ ಕ್ಯಾಶ್ ಅಮೌಂಟ್ ನ ತಾರಾಗೆ ಕೊಡ್ತಾ ಇರೋದ್ರಿಂದ ಬಿಸ್ನೆಸ್ ಅಲ್ಲಿ ಇರುವಂತಹ ಕ್ಯಾಶ್ ಅಮೌಂಟ್ ಏನಾಯ್ತು ತಾರಾಗೆ ಪೇ ಆಯ್ತು, ಮೀನ್ಸ್ ಗೋಸ್ ಔಟ್ ಆಯ್ತು. ಸೊ ಗೋಸ್ ಔಟ್ ಆಗಿರುವಂತಹ ಕ್ಯಾಶ್ ಎಂಟ್ರಿನ ಕ್ರೆಡಿಟ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ಬೇಕು. ಸೊ ಎಂಟ್ರಿ ತಾರಾ ಅಕೌಂಟ್ ಡೇಟಾರ್ ಟು ಕ್ಯಾಶ್ ಅಕೌಂಟ್. Date 10 Tara account debtor to cash account being cash paid to Tara rupees 22,000. 22,000 ಕ್ಯಾಶ್ ಪೇಡ್ ಟು ತಾರಾ. ತಾರಾಗೆ ಕ್ಯಾಶ್ ನ ಪೇ ಮಾಡಿದ್ವಿ. ಅನ್ ದ ಟೈಮ್ ತಾರಾ ಕ್ಯಾಶ್ ನ ರಿಸೀವ್ಡ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ತಾರಾ ಅಕೌಂಟ್ ಡೆಬಿಟ್ ಅಂಡ್ ಇನ್ ದ ಅದರ್ ಹ್ಯಾಂಡ್ ಕ್ಯಾಶ್ ಇಟ್ ಇಸ್ ಗೋಸ್ ಔಟ್ ಫ್ರಮ್ ದಿ ಬಿಸ್ನೆಸ್. ಸೊ ಕ್ಯಾಶ್ ಗೋಸ್ ಔಟ್ ಆಗ್ತಾ ಇದೆ. ಸೊ ಗೋಸ್ ಔಟ್ ಎಂಟ್ರಿ ಇಟ್ ಈಸ್ ಟ್ರೀಟೆಡ್ ಆಸ್ ಕ್ರೆಡಿಟ್ ಎಂಟ್ರಿ ಅಂಡರ್ ದಿ ರಿಯಲ್ ಅಕೌಂಟ್ ರೂಲ್. ರಿಯಲ್ ಅಕೌಂಟ್ ರೂಲ್ ಅಲ್ಲಿ ಅದನ್ನ ಕ್ರೆಡಿಟ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡಬೇಕು. ಸೊ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಬೀಯಿಂಗ್ ಕ್ಯಾಶ್ ಪೇಡ್ ಟು ತಾರಾ. The next entry, Jan 15th, cash received from Naman, rupees 11,700 and discount allowed rupees 300. Already ನಿಮಗೆ discount allowed entry ಬಂದಿದೆ. So discount allowed it is a expenditure entry. So it is debit entry. So discount allowed ಅನ್ನೋದು debit entry. So ಅದನ್ನ ಫಸ್ಟ್ ನೀವು ನೋಡ್ಕೋಬೇಕು. ಇನ್ನು ಮೇನ್ ಟ್ರಾನ್ಸಾಕ್ಷನ್ ಏನಿದೆ ಅನ್ನೋದನ್ನ ನೋಡ್ಕೊಳ್ಳೋಣ. Cash received from Naman. ಕ್ಯಾಶ್ ರಿಸೀವ್ಡ್ ಫ್ರಮ್ ನಮ್ಮನ್ ಇದೆ. ನಮ್ಮನ್ನಿಂದ ಕ್ಯಾಶ್ ನ ರಿಸೀವ್ಡ್ ತಗೊಳ್ತಾ ಇದ್ದಾರೆ. ಸೊ ಕ್ಯಾಶ್ ಅಲ್ಲಿ ಏನಾಯ್ತು ಬಿಸ್ನೆಸ್ ಕಮ್ಸಿನ್ ಆಯ್ತು. ಇನ್ನ ನಮ್ಮನ್ನ ಅವ್ರು ಏನ್ ಮಾಡ್ತಿದ್ದಾರೆ ಕ್ಯಾಶ್ ನ ಕೊಡ್ತಾ ಇದ್ದಾರೆ, ಗಿವರ್ ಆಗ್ತಾ ಇದ್ದಾರೆ. ಸೊ ಗಿವರ್ ಆದ್ರೆ ನಮ್ಮನ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಕ್ಯಾಶ್ ಕಮ್ಸಿನ್ ಇರೋದ್ರಿಂದ ಕ್ಯಾಶ್ ರಿಸೀವ್ಡ್ ಇರೋದ್ರಿಂದ ಕ್ಯಾಶ್ ಡೆಬಿಟ್ ಎಂಟ್ರಿ ತಗೊಳ್ಳೋದು. ಕ್ಯಾಶ್ ಅಕೌಂಟ್ ಡೆಟಾರ್ ಡಿಸ್ಕೌಂಟ್ ಅಲೋಡ್ ಅಕೌಂಟ್ ಡೆಟಾರ್ ಟು ನಮನ್ ಅಕೌಂಟ್ ಎಂಟ್ರಿ ಕ್ಯಾಶ್ ಅಕೌಂಟ್ ಡೆಟಾರ್ ಡೇಟ್ 15th Jan 15th cash account debtor discount allowed account debtor compound journal entry idu discount allowed account debtor to Naman account so being cash received from Naman including discount allowed being cash received from Naman including discount amount. So rupees 11,700 cash value, discount rupees 300 and total Naman account value 12,000. So ಇಲ್ಲಿ ಏನಾಯ್ತು ನಮ್ಮನ್ ಅವರಿಗೆ ಗೂಡ್ಸ್ ಅನ್ನ ಸೇಲ್ ಮಾಡಿದ್ರು 12,000 ಆಗಿತ್ತು. ಸೊ ಇಲ್ಲಿ ಏನ್ ಮಾಡ್ತಿದ್ದಾರೆ ಅವ್ರನ್ನ ಕ್ಯಾಶ್ ಅನ್ನ ರಿಸೀವ್ ತಗೊಳ್ತಾ ಇದ್ದಾರೆ. ಎಷ್ಟು ರಿಸೀವ್ ತಗೊಂಡ್ರು? ಓನ್ಲಿ 11,700 ಅಷ್ಟೇ ರಿಸೀವ್ ತಗೊಂಡ್ರು. ಇನ್ನ 300 rupees ಅನ್ನ ಅವ್ರಿಗೆ ಡಿಸ್ಕೌಂಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ರು. ಕಡಿಮೆ ಅಮೌಂಟ್ಗೆ ಕೊಡ್ತಾ ಇದ್ದಾರೆ. 300 ಅವ್ರಿಗೆ ಡಿಸ್ಕೌಂಟ್ ಆಗಿದೆ. ನೆಕ್ಸ್ಟ್ ಜಾನ್ 16th ಪೇಡ್ ವೇಜಸ್ ಪೇಡ್ ಅಂತ ಬಂದಾಗ ಅದೆಲ್ಲಿಗೆ ಹೋಗ್ಬೇಕು? ನಾಮಿನಲ್ ಅಕೌಂಟ್ ರೂಲ್ಗೆ ಅಪ್ಲೈ ಆಗ್ಬೇಕದು. ವೇಜಸ್ ಇಟ್ ಇಸ್ ಅ ಡೈಲಿ ಎಕ್ಸ್ಪೆಂಡಿಚರ್ ಎಂಟ್ರಿ.
ಸೊ ಡೈಲಿ ವೇಜಸ್, ಡೈಲಿ ಎಕ್ಸ್ಪೆಂಡಿಚರ್ ಅಲ್ಲಿ, ಡೈಲಿ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಏನೇನು ಎಂಟ್ರೀಸ್ ಬರುತ್ತೆ ಅದೆಲ್ಲ ನಾಮಿನಲ್ ಅಕೌಂಟ್ ರೂಲ್ ಅಲ್ಲಿ ಅಪ್ಲೈ ಮಾಡ್ತೀವಿ. ಸೊ ನಾಮಿನಲ್ ಅಕೌಂಟ್ ರೂಲ್, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಅಂಡ್ ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಯಾವುದು ಎಕ್ಸ್ಪೆನ್ಸಸ್ ಆಗುತ್ತೆ, ಲಾಸಸ್ ಇರುತ್ತೆ, ಪೇಡ್ ಆಗುತ್ತೆ, ಅದು ಡೆಬಿಟ್ ಎಂಟ್ರಿ ತಗೊಳುತ್ತೆ. ಇನ್ನು ಇನ್ಕಮ್ಸ್ ಯಾವ್ದು ಇರುತ್ತೆ ಅದು ಕ್ರೆಡಿಟ್ ಎಂಟ್ರಿ ಬರುತ್ತೆ ಅಂತ ಹೇಳ್ಬಿಟ್ಟು ರೂಲ್ ಇದೆ. ಸೊ ಇಲ್ಲಿ ಪೇಡ್ ವೇಜಸ್ ಅಂತ ಇದೆ. ಸೊ wages paid, it is a expenditure entry, so it is taken under nominal account debit rule ಅನ್ನೋದು ತಗೊಳುತ್ತೆ. ವೇಜಸ್ ಪೇಡ್ ಇದೆ, ಸೊ ವೇಜಸ್ ಎಕ್ಸ್ಪೆನ್ಸಸ್ ಡೆಬಿಟ್ ಎಂಟ್ರಿ. ಸೊ ವೇಜಸ್ ಅನ್ನ ನಾನು ಪೇ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ರಿಲೇಟೆಡ್ ಆಗಿ ಕ್ಯಾಶ್ ಕೊಟ್ಟಿರ್ಬೇಕು, ಇಲ್ಲ ಚೆಕ್ ಕೊಟ್ಟಿರ್ಬೇಕು. ಸೊ ಇಲ್ಲಿ ಕ್ವಶನ್ ಅಲ್ಲಿ ಚೆಕ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿಲ್ಲ. ಸೊ ಚೆಕ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಇಲ್ಲ ಅಂದ್ರೆ ಅದೇನಾಗಿರುತ್ತೆ, ಕ್ಯಾಶ್ ಪೇ ಆಗಿರುತ್ತೆ. ಸೊ ಕ್ಯಾಶ್ ಪೇಮೆಂಟ್ ಇರೋದ್ರಿಂದ ಕ್ಯಾಶ್ ಅಕೌಂಟ್ ರೂಲ್ ರಿಯಲ್ ಅಕೌಂಟ್ ಅಂಡರ್ ಅಲ್ಲಿ ಬರುತ್ತೆ. ಸೊ ಕ್ಯಾಶ್ ಏನಾಯ್ತಲ್ಲಿ ಗೋಸ್ ಔಟ್ ಆಯ್ತು, ಬಿಸ್ನೆಸ್ ಇಂದ ಕ್ಯಾಶ್ ಅನ್ನ ಪೇ ಮಾಡಿದೀವಿ, ಏನಕ್ಕೆ, ವೇಜಸ್ ಅನ್ನ ಕೊಡೋದಿಕ್ಕೆ. ಸೊ ಕ್ಯಾಶ್ ಪೇಮೆಂಟ್ ಇರೋದ್ರಿಂದ, ಕ್ಯಾಶ್ ಗೋಸ್ ಔಟ್ ಇರೋದ್ರಿಂದ ಕ್ಯಾಶ್ ಇಟ್ ಇಸ್ ಅ ಕ್ರೆಡಿಟ್ ಎಂಟ್ರಿ. ಸೊ ಎಂಟ್ರಿ ವೇಜಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಡೇಟ್ 16th wages account debtor to cash account, being wages paid, wages amount 200 rupees. 200 rupees. The next entry, John 18th, furniture purchased for office use rupees 5000. ಸೊ ಆಫೀಸ್ ಯೂಸ್ಗೆ ಅಂತ ಹೇಳ್ಬಿಟ್ಟು ಫರ್ನಿಚರ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಸೊ ಫರ್ನಿಚರ್ ಪರ್ಚೇಸ್ ಇರೋದ್ರಿಂದ ಫರ್ನಿಚರ್ ಏನಾಯ್ತಲ್ಲಿ ರಿಯಲ್ ಅಕೌಂಟ್ ಅಂಡರ್ ಅಲ್ಲಿ ಫರ್ನಿಚರ್ ಎಂಟ್ರಿ ಕಮ್ಸ್ ಇನ್ ಆಯ್ತು. ಸೊ ಫರ್ನಿಚರ್ ಇಟ್ ಈಸ್ ಟೇಕನ್ ಅಪ್ಲೈಯಿಂಗ್ ದ ಡೆಬಿಟ್ ರೂಲ್, ಫರ್ನಿಚರ್ ಅಕೌಂಟ್ ಕಮ್ಸ್ ಇನ್ ಇರೋದ್ರಿಂದ ಫರ್ನಿಚರ್ ಡೆಬಿಟ್ ಆಗುತ್ತೆ. ಇನ್ನು ಅದಕ್ಕೆ ರಿಲೇಟೆಡ್ ಆಗಿ ನಾವು ಕ್ಯಾಶ್ ಅನ್ನ ಪೇ ಮಾಡಿರ್ತೀವಿ, ಸೊ ಕ್ಯಾಶ್ ಅಕೌಂಟ್ ಅನ್ನ ತಗೊಳ್ತೀವಿ. ಫರ್ನಿಚರ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಜಾನ್ 18th furniture account debtor to cash account, being purchased furniture, amount column, debit column 5000 and credit column 5000. Then remaining entries, John 20, withdrawn rupees, withdrawn from bank for personal use. Personal use ಗೆ ಅಂತ ಹೇಳ್ಬಿಟ್ಟು ಅಮೌಂಟ್ ಅನ್ನು ವಿತ್ಡ್ರಾನ್ ಮಾಡ್ಕೊಳ್ತಾ ಇದ್ದಾರೆ. ಸೊ ವಿತ್ಡ್ರಾನ್ ಅಮೌಂಟ್ ಇಟ್ ಈಸ್ ಟ್ರೀಟೆಡ್ ಆಸ್ ಡ್ರಾಯಿಂಗ್ಸ್ ಎಂಟ್ರಿ. ಅಮೌಂಟ್ ಅನ್ನು ಏನು ವಿತ್ಡ್ರಾನ್ ತಗೊಳ್ತೀವಲ್ಲ ಅದನ್ನ ಡ್ರಾಯಿಂಗ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ, ಮೀನಿಂಗ್ ಅಲ್ಲಿ ಬಂದಿದೆ. ಡ್ರಾಯಿಂಗ್ಸ್ ಮೀನ್ಸ್ ವಿತ್ಡ್ರಾವಲ್ ಆಫ್ ದಿ ಮನಿ ಆರ್ any other goods or cash amount for the personal use or domestic purposes, it is called drawings ಅಂತ ಹೇಳ್ಬಿಟ್ಟು ಬಂದಿದೆ. ಅಮೌಂಟ್ ಏನು ವಿತ್ಡ್ರಾನ್ ಮಾಡ್ಕೊಳ್ತೀವಲ್ಲ ಅದನ್ನ ಡ್ರಾಯಿಂಗ್ಸ್ ಅಂತ ಟ್ರೀಟ್ ಮಾಡ್ಬೇಕು. ಸೊ ವಿತ್ಡ್ರಾನ್ ಫ್ರಮ್ ಬ್ಯಾಂಕ್ ಫಾರ್ ಪರ್ಸನಲ್ ಯೂಸ್, ಬ್ಯಾಂಕ್ ಇಂದ ತಗೊಳ್ತಾ ಇದ್ದಾರೆ, ಪರ್ಸನಲ್ ಯೂಸ್ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಪರ್ಸನಲ್ ಯೂಸ್ ಅಂದ್ರೆ ಅದನ್ನ ಡ್ರಾಯಿಂಗ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಡ್ರಾಯಿಂಗ್ಸ್ ಇಟ್ ಈಸ್ ಕಮ್ಸ್ ಅಂಡರ್ ದಿ ಪರ್ಸನಲ್ ಅಕೌಂಟ್ ರೂಲ್. ಸೊ ಡ್ರಾಯಿಂಗ್ಸ್ ಇಟ್ ಈಸ್ ರಿಸೀವ್ ದ ಅಮೌಂಟ್ ಬೈ ಗೋಲ್. ಪರ್ಸನ್ ಯಾರಿದ್ದಾರೆ ಇಲ್ಲಿ ಗೋಲ್ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಅವ್ನು ಏನ್ ಮಾಡ್ತಿದ್ದಾರೆ, ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅಮೌಂಟ್ ರಿಸೀವರ್ ಇರೋದ್ರಿಂದ ಗೋಲ್ ಅಕೌಂಟ್ ಮೀನ್ಸ್ ಡ್ರಾಯಿಂಗ್ಸ್ ಅಕೌಂಟ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ದೆನ್ ಬ್ಯಾಂಕ್ ಇಂದ ತಗೊಳ್ತಾ ಇದ್ರಿಂದ ಬ್ಯಾಂಕರ್ ಗಿವರ್ ಆಗ್ತಾರೆ. ಸೊ ಬ್ಯಾಂಕ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗುತ್ತೆ. ಎಂಟ್ರಿ ಡ್ರಾಯಿಂಗ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಡ್ರಾಯಿಂಗ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಡೇಟ್ John 20, drawings account debtor to bank account rupees 4000. Rupees 4000 being withdrawn from the bank for personal use. Cash withdrawn from the ಬ್ಯಾಂಕ್ ಫಾರ್ ಪರ್ಸನಲ್ ಯೂಸ್ಗೆ ಅಂತ ಹೇಳ್ಬಿಟ್ಟು ಅಮೌಂಟ್ ಅನ್ನ ವಿತ್ಡ್ರಾನ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಡೇಟ್ 22
ಇಶ್ಯೂಡ್ ಚೆಕ್ ಫಾರ್ ರೆಂಟ್ ಪೇಡ್ ಅನ್ನ ಮಾಡ್ತಾ ಇದ್ದಾರೆ. ಸೊ ರೆಂಟ್ ಪೇಡ್ಗೆ ಚೆಕ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಚೆಕ್ ಇಶ್ಯೂಡ್ ಅಂತ ಹೇಳಿದಾಗ ಬ್ಯಾಂಕ್ ಅಂತ ಬರುತ್ತೆ. ಏನಕ್ಕೆ ಚೆಕ್ ಇಶ್ಯೂ ಆಗ್ತಿದೆ? ರೆಂಟ್ ಅನ್ನ ಪೇ ಮಾಡೋದಕ್ಕೆ ಆಗ್ತದೆ. ಸೊ ರೆಂಟ್ ಪೇಡ್ ಇಟ್ ಇಸ್ ಟೇಕನ್ ಅಂಡರ್ ದಿ ನಾಮಿನಲ್ ಅಕೌಂಟ್ ರೂಲ್. ಸೊ ರೆಂಟ್ ಪೇಡ್ ಆಗ್ತಾ ಇದೆ. ಸೊ ಎಕ್ಸ್ಪೆಂಡಿಚರ್ ಎಂಟ್ರಿ ರೆಂಟ್ ಅಕೌಂಟ್ ಡೆಬಿಟ್. ಡೇಟ್ 22 Jan 22. Rent account debit under the nominal account rule to bank account. ಬ್ಯಾಂಕ್ ಅಂತ ಹೇಳ್ಬಿಟ್ಟು ಏನಕ್ಕೆ ತಗೊಂಡಿದೀವಿ? ಇಶ್ಯೂಡ್ ಚೆಕ್ ಅಂತ ಇದೆ. ಸೊ ಇಶ್ಯೂಡ್ ಚೆಕ್ ಅಂತ ಹೇಳಿದ್ರೆ ಬ್ಯಾಂಕ್ ಇಂದ ಕೊಟ್ಟಿರ್ತೀವಿ ಅಮೌಂಟ್ ಅನ್ನು. ಸೊ ಬ್ಯಾಂಕ್ ಇಂದ ಕೊಟ್ಟಾಗ ಬ್ಯಾಂಕರ್ ಏನಾದ್ರು ಗಿವರ್ ಆದ್ರು. ಸೊ ಗಿವರ್ ಆಗ್ತಾ ಇರೋದ್ರಿಂದ ಅಂಡರ್ ದಿ ಪರ್ಸನಲ್ ಅಕೌಂಟ್ ರೂಲ್ ಕ್ರೆಡಿಟ್ ದ ಗಿವರ್ ಅಂತ ಇದೆ. ಸೊ ಹಾಗಾಗಿ ಬ್ಯಾಂಕ್ ಅನ್ನ ಗಿವರ್ ಅಂತ ತಗೊಳ್ತಾ ಇರೋದನ್ನ ಕ್ರೆಡಿಟ್ ರೂಲ್ ಅನ್ನ ಅಪ್ಲೈ ಮಾಡಿದೀವಿ. Amount 3000 each column. Then next entry, Jan 23rd, goods issued for household purposes. So household purposes, it is also known as personal use or domestic purposes. Household ಅಂದ್ರೂ ಒಂದೇ, domestic purposes ಅಂದ್ರೂ ಒಂದೇ, ಅಥವಾ personal use ಅಂದ್ರೂ ಕೂಡ ಒಂದೇ. ಮನೆ ಪರ್ಪೋಸಸ್ಗೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ಕೊಳ್ತಿದ್ದಾರೆ. ಏನನ್ನ? ಗೂಡ್ಸ್ ಅನ್ನ ಯೂಸ್ ಮಾಡ್ಕೊಳ್ತಿದ್ದಾರೆ. ಗೂಡ್ಸ್ ಇಶ್ಯೂಡ್ ಫಾರ್ ಹೌಸ್ ಹೋಲ್ಡ್ ಪರ್ಪೋಸಸ್. ಸೊ ಗೂಡ್ಸ್ ಇಶ್ಯೂಡ್ ಫಾರ್ ಹೌಸ್ ಹೋಲ್ಡ್ ಪರ್ಪೋಸಸ್ ಅಂದ್ರೆ ಹೌಸ್ ಹೋಲ್ಡ್ ಅಂತ ಹೇಳೋದ್ರಲ್ಲಿ ಪರ್ಸನಲ್ ಯೂಸ್ ಆಯ್ತು. ಸೊ ಪರ್ಸನಲ್ ಯೂಸ್ ಇರೋದ್ರಿಂದ ಅದನ್ನ ಡ್ರಾಯಿಂಗ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಏನನ್ನ ಯೂಸ್ ಮಾಡ್ಕೊಳ್ತಿದ್ದಾರೆ ಅವರು? ಏನನ್ನ ತಗೊಳ್ತಾ ಇದ್ದಾರೆ? ಗೂಡ್ಸ್ ಅನ್ನ ತಗೊಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಪರ್ಟಿಕ್ಯುಲರ್ ಗೂಡ್ಸ್ ಅಂತ ಏನ ಇರೋದ್ರಿಂದ ಗೂಡ್ಸ್ ಅಂತ ಹೇಳ್ಬಿಟ್ಟು ನಾವು ಎಂಟ್ರಿನ ಪಾಸ್ ಮಾಡ್ಬೇಕಾಗುತ್ತೆ. ಇನ್ ಕೇಸ್ ಪರ್ಟಿಕ್ಯುಲರ್ ಕ್ಯಾಶ್ ವಿತ್ಡ್ರಾನ್ ಮಾಡ್ಕೊಂಡ್ರೆ ಕ್ಯಾಶ್ ಅಂತ ಕೊಡಬೇಕು. ಬ್ಯಾಂಕಿನ ಅಮೌಂಟ್ ವಿತ್ಡ್ರಾನ್ ಮಾಡ್ಕೊಂಡ್ರೆ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಕೊಡಬೇಕು. ಸೊ ಎಂಟ್ರಿ 23rd Jan 23rd, drawings account debtor to goods account. Amount 2000. Third entry, goods issued for household purposes rupees 2000. Entry complete ಆಯ್ತು. Next Jan 26, ಕಮಿಷನ್ ರಿಸೀವ್ಡ್ rupees 1000. ರಿಸೀವ್ಡ್ ಅಂತ ಬಂದಿದೆ ನೋಡಿ. ಇಷ್ಟು ಯಾವುದು ಎಂಟ್ರೀಸ್ ಅಲ್ಲಿ ರಿಸೀವ್ಡ್ ಅಂತ ಬಂದಿರಲಿಲ್ಲ, ಓನ್ಲಿ ಫಾರ್ ಪೇಡ್ ಅಂತ ಬಂದಿತ್ತು. ವೇಜಸ್ ಪೇಡ್ ಅಂತ ಬಂದಿತ್ತು. ಸೊ ಇಲ್ಲಿ ಕಮಿಷನ್ ರಿಸೀವ್ಡ್ ಅಂತ ಬಂದಿದೆ. ಸೊ ಪೇಡ್, ರಿಸೀವ್ಡ್ ಅವೆಲ್ಲ ಎಂಟ್ರೀಸ್ ಎಲ್ಲಿ ಬರುತ್ತೆ? ನಾಮಿನಲ್ ಅಕೌಂಟ್ ರೂಲ್ ಅಲ್ಲಿ ಬರುತ್ತೆ. ಸೊ ಡೈಲಿ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಬರುವಂತಹ ಎಂಟ್ರೀಸ್ ಇವೆಲ್ಲ. ಕಮಿಷನ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್, ರಾಯಲ್ಟಿ ರಿಸೀವ್ಡ್, ಡಿವಿಡೆಂಡ್ ರಿಸೀವ್ಡ್, ದೀಸ್ ಆರ್ ಆಲ್ ದಿ ಇನ್ಕಮ್ ನೇಚರ್ ಎಂಟ್ರೀಸ್. ಸೊ ಅಂಡರ್ ದಿ ನಾಮಿನಲ್ ಅಕೌಂಟ್ ರೂಲ್ ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಅಂತ ಹೇಳ್ಬಿಟ್ಟು ರೂಲ್ ಇದೆ. ಏನ್ ಇನ್ಕಮ್ಸ್ ಅನ್ನ, ಏನ್ ಗೇನ್ಸ್ ಅನ್ನ ನಾವು ರಿಸೀವ್ ಮಾಡ್ಕೊಳ್ತೀವಲ್ಲ ಅದನ್ನ ಏನಂತ ಟ್ರೀಟ್ ಮಾಡಬೇಕು? ಕ್ರೆಡಿಟ್ ಎಂಟ್ರೀಸ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡಬೇಕು. ಸೊ ಅದಕ್ಕೆ ರಿವರ್ಸ್ ಎಂಟ್ರಿ ಯಾವ್ದಿರುತ್ತೆ? ಕ್ಯಾಶ್ ಇರುತ್ತೆ, ಇಲ್ಲ ಬ್ಯಾಂಕ್ ಇರುತ್ತೆ. ಮೀನ್ಸ್ ಚೆಕ್ ರಿಸೀವ್ಡ್ ಇರುತ್ತೆ, ಇಲ್ಲ ಕ್ಯಾಶ್ ರಿಸೀವ್ಡ್ ಇರುತ್ತೆ. ಸೊ ಕ್ಯಾಶ್ ಕಮ್ಸ್ ಇನ್ ಆದ್ರೆ ಡೆಬಿಟ್ ಎಂಟ್ರಿ, ಚೆಕ್ ರಿಸೀವ್ಡ್ ಆದ್ರೂ ಡೆಬಿಟ್ ಎಂಟ್ರಿ. ಸೊ ಅಪೋಸಿಟ್ ಎಂಟ್ರಿ ಏನಾಗಿರುತ್ತೆ? ಡೆಬಿಟ್ ಆಗಿರುತ್ತೆ. ರಿಸೀವ್ಡ್ ಎಂಟ್ರೀಸ್ಗಳು ಏನಿರುತ್ತೆ? ಕಮಿಷನ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್ ಅವೆಲ್ಲ ಏನಾಗಿರುತ್ತೆ? ಕ್ರೆಡಿಟ್ ಎಂಟ್ರಿ ಆಗಿರುತ್ತೆ. ಸೊ ಇಲ್ಲಿ ನೋಡಿ ಕಮಿಷನ್ ರಿಸೀವ್ಡ್ ಅಂತ ಇದೆ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಕ್ಯಾಶ್ ಅಂತ ಕೊಟ್ಟಿಲ್ಲ, ಚೆಕ್ ಅಂತ ಕೊಟ್ಟಿಲ್ಲ. ಸೊ ಹಾಗಾಗಿ ಎರಡು ಕೊಟ್ಟಿಲ್ಲ ಅಂದ್ರೆ ನಾವ್ ಏನಂತ ಟ್ರೀಟ್ ಮಾಡ್ಕೋಬೇಕು? ಅದನ್ನ ಕ್ಯಾಶ್ ಅಂತಾನೆ ಟ್ರೀಟ್ ಮಾಡ್ಬೇಕು. ಸೊ ಕಮಿಷನ್ ರಿಸೀವ್ಡ್ ಆದಾಗ ಕ್ಯಾಶ್ ಏನಾಯ್ತು? ಅಲ್ಲಿ ಕಮ್ಸ್ ಇನ್ ಆಯ್ತು. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕಮಿಷನ್ ರಿಸೀವ್ಡ್ ಅಕೌಂಟ್ being commission received. Commission received rupees 1000. Commission received rupees 1000. 1000 rupees commission received ಆಯ್ತು. being commission received. ಈ ರೂಲ್ ಯಾವುದು ಬರುತ್ತೆ ನಮಗೆ ಅಪ್ಲೈ ಮಾಡೋದು? ನಾಮಿನಲ್ ಅಕೌಂಟ್ ರೂಲ್ ನಾವು ಇದನ್ನ ಅಪ್ಲೈ ಮಾಡಿರೋದು. ದೆನ್ ಬ್ಯಾಂಕ್ ಚಾರ್ಜಸ್. ಸೊ ಬ್ಯಾಂಕ್ ಅಲ್ಲಿ ನೀವು ATM ಫೆಸಿಲಿಟಿ ತಗೊಳ್ತೀರಾ, ಗೋಲ್ಡ್ ಲೋನ್ ಫೆಸಿಲಿಟಿ ತಗೊಳ್ತೀರಾ, ಅಥವಾ ಲಾಕರ್ ಫೆಸಿಲಿಟಿ ತಗೊಳ್ತೀರಾ, ಅಥವಾ ಬೇರೆ ಯಾವ್ದಾದ್ರು ಫೆಸಿಲಿಟೀಸ್ ಅನ್ನ ತಗೊಳ್ತಾ ಹೋಗ್ತೀರಾ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅವೆಲ್ಲ ಫೆಸಿಲಿಟೀಸ್ ಅನ್ನ, ಶಾಪಿಂಗ್ ಕಾರ್ಡ್ ಅಂತ ಹೇಳ್ಬಿಟ್ಟು ಎಲ್ಲ ಫೆಸಿಲಿಟೀಸ್ ಅನ್ನ ತಗೊಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಅವರು ಬ್ಯಾಂಕರ್ಸ್ ಏನ್ ಮಾಡ್ತಾರೆ? ಬ್ಯಾಂಕ್ಗಳು ಏನ್ ಮಾಡ್ತಾರೆ? ಸ್ವಲ್ಪ ಚಾರ್ಜ್ ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಕಟ್ ಮಾಡ್ಕೊಳ್ತಾರೆ.
ಸೊ ಕಟ್ ಮಾಡ್ಕೊಳ್ಳುವಂತಹ ಅಮೌಂಟ್ ಏನಾಗಿರ್ತದೆ ಎಕ್ಸ್ಪ್ಯಾಂಡಿಚರ್ ಅಮೌಂಟ್ ಆಗಿರುತ್ತೆ. ಸೊ ಎಕ್ಸ್ಪಾನ್ಸಸ್ ಅಮೌಂಟ್ ಕೂಡ ಬ್ಯಾಂಕ್ ಚಾರ್ಜಸ್ ಕೂಡ ಎಲ್ಲ ಬರುತ್ತೆ, ಇದು ನಾಮಿನಲ್ ಅಕೌಂಟ್ ರೂಲ್ ಅನ್ನ ತಗೊಳುತ್ತೆ. ಸೊ ಬ್ಯಾಂಕ್ ಚಾರ್ಜಸ್ ಇಟ್ ಇಸ್ ಅ ಎಕ್ಸ್ಪ್ಯಾಂಡಿಚರ್ ಎಂಟ್ರಿ. ಸೊ ಅಂಡರ್ ದಿ ನಾಮಿನಲ್ ಅಕೌಂಟ್ ರೂಲ್ ಬ್ಯಾಂಕ್ ಚಾರ್ಜಸ್ ಇಟ್ ಈಸ್ ಟೇಕನ್ ಡೆಬಿಟ್ ಎಂಟ್ರಿ. ಡೆಬಿಟ್ ಎಂಟ್ರಿ ಅನ್ನೋದು ತಗೊಳುತ್ತೆ. ಬ್ಯಾಂಕ್ ಚಾರ್ಜಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಎಲ್ಲಿಗೆ ಅದನ್ನ ನಾವು ಪೇ ಮಾಡ್ತಿದ್ವಿ, ಬ್ಯಾಂಕ್ ಅಕೌಂಟ್ಗೆ ನಾವು ಅದನ್ನ ಪೇ ಮಾಡ್ತಾ ಇರೋದ್ರಿಂದ ಅದನ್ನ ಬ್ಯಾಂಕ್ ಅಂತ ಹೇಳ್ಬಿಟ್ಟು ತಗೊಳ್ತೀವಿ. ಸೊ ಬ್ಯಾಂಕ್ ಅಮೌಂಟ್ ಅಲ್ಲಿ ಡೆಪಾಸಿಟ್ ಮಾಡಿರುವಂತಹ ಅಮೌಂಟ್ ಅಲ್ಲಿ ಏನ್ ಮಾಡ್ತಾರೆ ಅವರು ಸ್ವಲ್ಪ ಅಮೌಂಟ್ ಅನ್ನ ಕಟ್ ಮಾಡ್ಕೊಳ್ತಾರೆ ಬ್ಯಾಂಕ್ ಚಾರ್ಜಸ್ ಅಂತ ಹೇಳ್ಬಿಟ್ಟು. ಸೊ ಅವಾಗ ಏನ್ ಮಾಡುತ್ತೆ ನಮ್ಮ ಅಕೌಂಟ್ ಇಂದ ಬ್ಯಾಂಕರ್ ಏನ್ ಮಾಡ್ತಾರೆ ಅದನ್ನ ಪೇ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಬ್ಯಾಂಕ್ ಚಾರ್ಜಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಎಂಟ್ರಿ ಜಾನ್ 27. ಗೊತ್ತಾಯ್ತಾ? ಕನ್ಫ್ಯೂಸ್ ಇಲ್ಲ ತಾನೇ ಇದರಲ್ಲಿ? ಬ್ಯಾಂಕ್ ಚಾರ್ಜಸ್ ಅಕೌಂಟ್ ಡೆಟಾರ್. ಬ್ಯಾಂಕ್ ಚಾರ್ಜಸ್ ಅಂದ್ರೆ ಎಕ್ಸ್ಪ್ಯಾಂಡಿಚರ್ ಅಕೌಂಟ್ ಇದೆ. ಸೊ ಅಂಡರ್ ದಿ ನಾಮಿನಲ್ ಅಕೌಂಟ್ ರೂಲ್ ಅಲ್ಲಿ ಬ್ಯಾಂಕ್ ಚಾರ್ಜಸ್ ಅನ್ನ ಡೆಬಿಟ್ ಅಂತ ತಗೊಳ್ತೀವಿ. ಸೊ ಬ್ಯಾಂಕ್ ಚಾರ್ಜ್ ನ ಪೇ ಮಾಡೋದು ನಮ್ಮ ಅಕೌಂಟ್ ಇಂದ, ನಾವೇನ್ ಅಕೌಂಟ್ ಅಲ್ಲಿ ಡೆಪಾಸಿಟ್ ಮಾಡಿರ್ತೀವಲ್ಲ ಅದೇ ಅಮೌಂಟ್ ಇಂದ ಕಟ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಬ್ಯಾಂಕ್ ಅಕೌಂಟ್ ಇಂದಾನೆ ಅದನ್ನ ಕಟ್ ಮಾಡ್ಕೊಳ್ಳೋದ್ರಿಂದ ಬ್ಯಾಂಕ್ ಅಮೌಂಟೇ ಅದೇ ಗಿವರ್ ಆಗಿರುತ್ತೆ. ಸೊ ಹಾಗಾಗಿ ಅದಕ್ಕೆ ಅಪೋಸಿಟ್ ಎಂಟ್ರಿ ಬ್ಯಾಂಕ್ ಅಂತ ಹೇಳ್ಬಿಟ್ಟು ತಗೊಳ್ತೀವಿ. ಬ್ಯಾಂಕ್ ಚಾರ್ಜಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ ಇದು ಪರ್ಸನಲ್ ಅಕೌಂಟ್ ರೂಲ್ ಅಲ್ಲಿ ಬರುತ್ತೆ. ಸೊ ಈಗ ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅಲ್ಲ, ಯಾರಿದ್ದಾರೆ? ಗೇಲ್ ಅವರಿದ್ದಾರೆ, ಗೋಲ್ ಅವರಿದ್ದಾರೆ. ಸೊ ಅವ್ರ ಅಕೌಂಟ್ ಇಂದಾನೆ ಬ್ಯಾಂಕ್ ಅಮೌಂಟ್ ಇಂದ ಅಮೌಂಟ್ ಕಟ್ ಆಗುತ್ತೆ. ಸೊ ಪರ್ಸನಲ್ ಅಕೌಂಟ್ ಅಂಡರ್ ಅಲ್ಲಿ ಬ್ಯಾಂಕ್ ಬರುತ್ತೆ. ಬ್ಯಾಂಕ್ ಅಕೌಂಟ್ ಇಂದಾನೆ ಬ್ಯಾಂಕ್ ಚಾರ್ಜಸ್ ಕಟ್ ಆಗಿರೋದ್ರಿಂದ ಇಲ್ಲಿ ಬ್ಯಾಂಕರ್ ಗಿವರ್ ಆಗಿರ್ತಾರೆ. ಸೊ ಬ್ಯಾಂಕರ್ ಗಿವರ್ ಆಗಿರೋದ್ರಿಂದ ಅಪೋಸಿಟ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಬರುತ್ತೆ. ಸೊ ಬ್ಯಾಂಕ್ ಚಾರ್ಜಸ್ ₹200 being bank charges paid. Then Jan 28 entry check given for insurance premium. So insurance premium it is a expenditure entry under the nominal account rule. Insurance premium it is a debit entry. So debit entry ಅಂತ ಹೇಳ್ಬಿಟ್ಟು ತಗೊಳ್ತೀವಿ. ಇನ್ಶೂರೆನ್ಸ್ ಪ್ರೀಮಿಯಂ ಡೆಬಿಟ್ ಎಂಟ್ರಿ. ಇನ್ಶೂರೆನ್ಸ್ ಪ್ರೀಮಿಯಂ ಅಕೌಂಟ್ ಡೆಟಾರ್. ಸೊ ಪ್ರೀಮಿಯಂ ಪೇ ಮಾಡ್ತಿದ್ದಾರೆ. ಸೊ ಪ್ರೀಮಿಯಂ ಅನ್ನ ಪೇ ಮಾಡ್ತಾ ಇರೋದ್ರಿಂದ ಅದು ಎಕ್ಸ್ಪ್ಯಾಂಡಿಚರ್ ಎಂಟ್ರಿ ಆಯಿತು. ಸೊ ನಾಮಿನಲ್ ಅಕೌಂಟ್ ಅಂಡರ್ ಅಲ್ಲಿ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಅಂತ ತಗೊಳ್ಳೋದ್ರಿಂದ ಇನ್ಶೂರೆನ್ಸ್ ಪ್ರೀಮಿಯಂ ಡೆಬಿಟ್ ಅಂತ ತಗೊಂಡ್ವಿ. ಸೊ ಇದಕ್ಕೆ ಅಪೋಸಿಟ್ ಎಂಟ್ರಿ ಕ್ಯಾಶ್ ಪೇಮೆಂಟ್ ಆಗಿರಬೇಕು ಇಲ್ಲ ಚೆಕ್ ಪೇಮೆಂಟ್ ಆಗಿರಬೇಕು. ಕ್ವಶನ್ ಅಲ್ಲಿ ನೋಡಿ ಚೆಕ್ ಗಿವನ್ ಫಾರ್ ಇನ್ಶೂರೆನ್ಸ್ ಅಂತ ಇದೆ. ಸೊ ಚೆಕ್ ಗಿವನ್ ಇರೋದ್ರಿಂದ ಬ್ಯಾಂಕ್ ಅಮೌಂಟ್ ಇಂದ ಪೇಮೆಂಟ್ ಆಗಿದೆ. ಸೊ ಬ್ಯಾಂಕರ್ ಇಲ್ಲಿ ಗಿವರ್ ಆದ್ರು. ಸೊ ಟು ಬ್ಯಾಂಕ್ ಅಕೌಂಟ್. ಯಾವುದೇ ಅಮೌಂಟ್ ಆಗಲಿ ಕ್ಯಾಶ್ ಕೊಟ್ಟಿರಬೇಕು ಇಲ್ಲ ಬ್ಯಾಂಕ್ ಅಲ್ಲಿ ಅಮೌಂಟ್ ಪೇಮೆಂಟ್ ಆಗಿರ್ಬೇಕು. ಟ್ರಾನ್ಸಾಕ್ಷನ್ ಅಲ್ಲಿ ಚೆಕ್ ಅಂತ ಬಂದ ತಕ್ಷಣ ಇಲ್ಲಿ ಬ್ಯಾಂಕ್ ಅಂತಾನೆ ಅಪ್ಲೈ ಮಾಡಿ. ಸೊ ಟ್ರಾನ್ಸಾಕ್ಷನ್ ಅಲ್ಲಿ ಚೆಕ್ ಇಲ್ಲ ಅಥವಾ ಕ್ಯಾಶ್ ಇಲ್ಲ ಅಂದ್ರೆ ಅದನ್ನ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದೆ ಅಂತಾನೆ ನಾವು ಕನ್ಸಿಡರ್ಡ್ ಅನ್ನ ಮಾಡಬೇಕಾಗುತ್ತೆ. ಅಮೌಂಟ್ 3000 being paid insurance premium by check. Being paid insurance premium by check. Okay, then next entry Jan 29th paid salary. So paid salary it is also expenditure entry. It is taken under nominal account rule. Expenses all debit entries. Expenses all debit entries and that rule is there. So salary it is a expenditure. Salary it is taken applying the debit rule. Salary account debtor 2. So 2 entry very important. ಏನಕ್ಕೆ ಸ್ಯಾಲ್ರಿನ ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ, ಕ್ಯಾಶ್ ಅಲ್ಲಿ ಕೊಟ್ಟಿದಾರೋ ಚೆಕ್ ಅಲ್ಲಿ ಕೊಟ್ಟಿದಾರೋ ಅಂತ ಹೇಳ್ಬಿಟ್ಟು ನೋಡ್ಬೇಕು. ಸೊ ಕ್ವಶನ್ ಅಲ್ಲಿ ಯಾವ್ದನ್ನು ಮೆನ್ಷನ್ ಮಾಡಿಲ್ಲ. ಸೊ ಕ್ಯಾಶ್ ಅಲ್ಲಿ ಪೇ ಮಾಡಿದೀವೋ ಅಥವಾ ಚೆಕ್ ಅಲ್ಲಿ ಪೇ ಮಾಡಿದೀವೋ ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲ. ಸೊ ನಾವು ಅವಾಗ ಏನಂತ ಟ್ರೀಟ್ ಮಾಡ್ಬೇಕು, ಅದನ್ನ ಕ್ಯಾಶ್ ಅಂತಾನೆ ಟ್ರೀಟ್ ಮಾಡ್ಬೇಕು. ಅಂಡರ್ ದಿ ರಿಯಲ್ ಅಕೌಂಟ್ ಕ್ಯಾಶ್ ಇಟ್ ಈಸ್ ಗೋಸ್ ಔಟ್ ಫ್ರಮ್ ದಿ ಬಿಸ್ನೆಸ್ ಇಂದ ಕ್ಯಾಶ್ ಗೋಸ್ ಔಟ್ ಆಯ್ತು. ಸೊ ಕ್ಯಾಶ್ ಎಂಟ್ರಿ ಕ್ರೆಡಿಟ್ ಆಯ್ತು. ಬೀಯಿಂಗ್ ಸ್ಯಾಲ್ರಿ ಪೇಡ್ ₹7,000. ಬೀಯಿಂಗ್ ನೀವು ಸ್ಯಾಲ್ರಿ ಪೇಡ್ ಅಂತ ಬರದೆ ಸಾಕು, ನಮ್ಗೆ ಐಡೆಂಟಿಫೈ ಆಗುತ್ತೆ. ಅಲ್ಲಿ ಕ್ವಶನ್ಗೆ ಅಲ್ಲಿ ನರೇಶನ್ ಏನ್ ಕೊಟ್ಟಿದೀವಲ್ಲ ಅದ್ರ ಮೇಲೆ ನಾವು ಏನ್ ಎಂಟ್ರಿ ಇದೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ನೋಡ್ಬೋದು. ಸ್ಯಾಲ್ರಿ ಪೇಡ್ ಅಂತ ಹೇಳಿದ ತಕ್ಷಣ ಸ್ಯಾಲ್ರಿ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಂತಾನೆ ಬರಬೇಕು.
ನೆಕ್ಸ್ಟ್ ಲಾಸ್ಟ್ ಎಂಟ್ರಿ ಜಾನ್ 30 ಕ್ಯಾಶ್ ಸೇಲ್ಸ್. ಇಲ್ಲಿ ನೋಡಿ ಸೇಲ್ಸ್ ಆಗಿದೆ. ಸೇಲ್ ಅಂದ ತಕ್ಷಣ ಅದು ಇನ್ಕಮ್ ಎಂಟ್ರಿ. ಸೊ ಇನ್ಕಮ್ ಎಂಟ್ರಿ ಅಂದಾಗ ಗೂಡ್ಸ್ ಸೇಲ್ ಆಗಿದೆ, ಸೊ ಗೂಡ್ಸ್ ಅಲ್ಲಿ ಗೋಸ್ ಔಟ್ ಆಯ್ತು. ಸೊ ಸೇಲ್ಸ್ ಎಂಟ್ರಿ ಏನಾಯ್ತು ಅಲ್ಲಿ ಕ್ರೆಡಿಟ್ ಆಯ್ತು. ಸೊ ಗೂಡ್ಸ್ ಅಲ್ಲಿ ಸೇಲ್ ಆದಾಗ ಕ್ಯಾಶ್ ಏನಾಯ್ತು ಅಲ್ಲಿ ಕಮ್ಸ್ ಇನ್ ಆಯ್ತು. ಸೊ ಅದೆರಡು ಎಂಟ್ರಿ ಕ್ಯಾಶ್ ಸೇಲ್ಸ್ ಎರಡು ಎಂಟ್ರಿ ನಿಮಗೆ ರಿಯಲ್ ಅಕೌಂಟ್ ಅಂಡರ್ಲೇ ಬರುತ್ತೆ. ಸೊ ಕ್ಯಾಶ್ ಅನ್ನೋದು ಕೂಡ ರಿಯಲ್ ಅಕೌಂಟ್ ಬರುತ್ತೆ, ಸೇಲ್ಸ್ ಅನ್ನೋದು ಕೂಡ ರಿಯಲ್ ಅಕೌಂಟ್ ಅಂಡರ್ಲೇ ಬರುತ್ತೆ. ಸೊ ಕ್ಯಾಶ್ ಅಲ್ಲಿ ಕಮ್ಸ್ ಇನ್ ಆಗ್ತಾ ಇದೆ, ಸೇಲ್ಸ್ ಅನ್ನೋದು ಇನ್ಕಮ್ ಎಂಟ್ರಿ, ಗೂಡ್ಸ್ ಎಲ್ಲ ಗೋಸ್ ಔಟ್ ಆಗಿದೆ. ಸೊ ಹಾಗಾಗಿ ಸೇಲ್ಸ್ ಅನ್ನೋದು ಕ್ರೆಡಿಟ್ ಆಗ್ತಾ ಇದೆ. ಕ್ಯಾಶ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್ rupees 10,000 being cash sales. being ಅಲ್ಲಿ ಕ್ಯಾಶ್ ಸೇಲ್ಸ್ ಅಂತ ಕೊಟ್ರೆ ಎಂಟ್ರಿ ಫುಲ್ಫಿಲ್ ಆಗುತ್ತೆ. ಸೊ ಈ ಎಂಟ್ರಿ ಗೊತ್ತಾಯ್ತಾ? ಏನಾರ ಕನ್ಫ್ಯೂಸ್ ಇದೆನಾ? ಕ್ಯಾಶ್ ಅಕೌಂಟ್ ಡೆಬಿಟ್ ಏನಕ್ಕೆ ಬಂತು? ಈಗ ನನ್ನ ಕಡೆ ಒಂದು ಪೆನ್ ಇದೆ, ಈ ಪೆನ್ನನ್ನು ನಾನು ಸೇಲ್ ಮಾಡ್ತೀನಿ. ಸೇಲ್ ಮಾಡಿದಾಗ ಇದೇನಾಯ್ತು, ಗೂಡ್ಸ್ ಇದು, ಈ ಗೂಡ್ಸ್ ಗೋಸ್ ಔಟ್ ಆಯ್ತು. ಸೊ ಇದು ಗೋಸ್ ಔಟ್ ಆಯ್ತು ಅಂದ್ರೆ ಇದಕ್ಕೆ ರಿಲೇಟೆಡ್ ಆಗಿ ನನಗೆ ಕ್ಯಾಶ್ ಕಮ್ಸ್ ಇನ್ ಆಗುತ್ತೆ. ಸೊ ಹಾಗಾಗಿ ಕಮ್ಸ್ ಇನ್ ಇರೋದ್ರಿಂದ ಕ್ಯಾಶ್ ಡೆಬಿಟ್ ಎಂಟ್ರಿ. ಸೊ ಇದು ಗೂಡ್ಸ್ ಗೋಸ್ ಔಟ್ ಆಗ್ತಾ ಇದೆ ಅಂದ್ರೆ ಸೇಲ್ ಆಗ್ತಾ ಇದೆ. ಸೇಲ್ ಆದಾಗ ಅದು ಇನ್ಕಮ್ ಆಗುತ್ತೆ, ಯಾಕೆಂದ್ರೆ ಇದು ಹೋಯ್ತು, ನನಗೆ ಕ್ಯಾಶ್ ಬಂತು. ಸೊ ಹಾಗಾಗಿ ಸೇಲ್ಸ್ ಅನ್ನೋದು ಕ್ರೆಡಿಟ್ ಎಂಟ್ರಿ ಆಯ್ತು. ಬೀಯಿಂಗ್ ಕ್ಯಾಶ್ ಸೇಲ್ಸ್. ಸೊ ಇದಿಷ್ಟು ಟ್ರಾನ್ಸಾಕ್ಷನ್ಸ್ ಟೋಟಲ್ ಎಷ್ಟು ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡಿಬಿಟ್ಟು ಫೈನಲ್ ಆಗಿ ಟೋಟಲ್ ಅಮೌಂಟ್ ಅನ್ನು ತಗೊಳ್ಳೋಣ. 3,84,400 total amount. 3,84,400. both column same amount. 3,84,400 ಟೋಟಲ್ ಅಂತ ನೇಮ್ ಅನ್ನ ಕೊಟ್ಬಿಟ್ಟು ಅಕೌಂಟ್ ಅನ್ನ ಕ್ಲೋಸ್ ಮಾಡಿ ಅಲ್ಲಿಗೆ ಜೋರ್ನಲ್ ಎಂಟ್ರೀಸ್ ಕಂಪ್ಲೀಟ್ ಆಗುತ್ತೆ. ಸೊ ಇಷ್ಟು ಜೋರ್ನಲ್ ಎಂಟ್ರೀಸ್ ಅನ್ನ ಏನ್ ಮಾಡ್ಕೊಂಡ್ವಲ್ಲ, ಇದಕ್ಕೆ ಏನ್ ಮಾಡ್ಬೇಕೀಗ, ಲೆಡ್ಜರ್ ಅನ್ನ ಪೋಸ್ಟಿಂಗ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಎಷ್ಟು ಅಕೌಂಟ್ಸ್ ಇದೆ, ಎಷ್ಟು ಅಕೌಂಟ್ಸ್ ಅನ್ನ ನಾವಿಲ್ಲಿ ಓಪನ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ನೋಡಿ, ಕ್ಯಾಶ್ ಇದೆ, ಕ್ಯಾಶ್ ನ್ಯೂ ಅಕೌಂಟ್ ಇದೆ, ಓಪನ್ ಮಾಡಬೇಕು 1. ನೆಕ್ಸ್ಟ್ ಕ್ಯಾಪಿಟಲ್ 2, ಬ್ಯಾಂಕ್ 3, ಕ್ಯಾಶ್ ಆಲ್ರೆಡಿ ಅಲ್ಲಿ ಮೇಲೆ ತಗೊಂಡಿದೀವಿ, ಮತ್ತೆ ರಿಪೀಟ್ ಆಗುವಂತಹ ಅಕೌಂಟ್ಸ್ ಅನ್ನ ಓಪನ್ ಮಾಡಂಗಿಲ್ಲ. ಸೊ ಫಸ್ಟ್ ಟೈಮ್ ಒಂದು ಅಕೌಂಟ್ ಅನ್ನ ನಾವು ಓಪನ್ ಮಾಡಿದ್ವಿ ಅಂದ್ರೆ ರಿಮೈನಿಂಗ್ ಯಾವುದೇ ಟ್ರಾನ್ಸಾಕ್ಷನ್ಸ್ ಬರುತ್ತೆ ಅದೇ ಅಕೌಂಟಿಗೆ ಅದನ್ನ ಬರೀತಾ ಹೋಗ್ತೀವಿ. ನೆಕ್ಸ್ಟ್ ಪರ್ಚೇಸ್ ಅಕೌಂಟ್, ನೆಕ್ಸ್ಟ್ ತಾರಾ ಅಕೌಂಟ್. ಪರ್ಚೇಸ್ ಆಲ್ರೆಡಿ ಮೇಲ್ ಅಕೌಂಟ್ ಅಲ್ಲಿ ಇದೆ, ಸೊ ಪರ್ಚೇಸ್ ಅನ್ನ ಮತ್ತೆ ಏನು ಓಪನ್ ಮಾಡೋದಿಲ್ಲ. ಕ್ಯಾಶ್ ಕೂಡ ಆಲ್ರೆಡಿ ಇರುತ್ತೆ, ಅದನ್ನು ಓಪನ್ ಮಾಡಂಗಿಲ್ಲ. ನೆಕ್ಸ್ಟ್ ಒನ್ ನಮನ್ ಅಕೌಂಟ್, ಸೇಲ್ಸ್ ಅಕೌಂಟ್. ನೆಕ್ಸ್ಟ್ ತಾರಾ ಆಲ್ರೆಡಿ ಮೇಲ್ ಬಂದಿದೆ, ಕ್ಯಾಶ್ ಕೂಡ ಮೇಲ್ ಬಂದಿದೆ, ಕ್ಯಾಶ್ ಆಗಿದೆ. ನೆಕ್ಸ್ಟ್ ಡಿಸ್ಕೌಂಟ್, ನಮನ್ ಅಕೌಂಟ್ ಆಲ್ರೆಡಿ ಇಲ್ಲಿ ಬಂದಿದೆ, 8th ಡೇಟ್ ಅಲ್ಲಿ ಬಂದಿದೆ. ವೇಜಸ್, ಇಟ್ ಇಸ್ ಅ ನ್ಯೂ ಟ್ರಾನ್ಸಾಕ್ಷನ್ ಎಂಟ್ರಿ. ನೆಕ್ಸ್ಟ್ ಫರ್ನಿಚರ್ ಅಕೌಂಟ್, ನೆಕ್ಸ್ಟ್ ಡ್ರಾಯಿಂಗ್ಸ್ ಅಕೌಂಟ್. ಸೊ ಬ್ಯಾಂಕ್ ಅನ್ನೋದು ಇಲ್ಲಿ ಎಲ್ಲಾದ್ರೂ ಬಂದಿದೆನಾ? ಆಲ್ರೆಡಿ ಬಂದಿದೆ ಸೆಕೆಂಡ್ ಟ್ರಾನ್ಸಾಕ್ಷನ್ ಅಲ್ಲಿ. ಸೊ ಇಲ್ಲಿ ಮತ್ತೆ ಬ್ಯಾಂಕ್ ಅಂತ ಇದೆ, ಮತ್ತೆ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಓಪನ್ ಮಾಡುವಂತ ನೆಸೆಸರಿ ಇರೋಲ್ಲ, ಒನ್ ಟೈಮ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ರೆಂಟ್ ಅಕೌಂಟ್, ಬ್ಯಾಂಕ್ ಇದೆ ಆಲ್ರೆಡಿ, ಅದ ಅಕೌಂಟ್ ಅಲ್ಲಿ ಬರುತ್ತದು. ಡ್ರಾಯಿಂಗ್ಸ್ ಮೇಲ್ ಆಲ್ರೆಡಿ ಓಪನ್ ಇದೆ. ಗೂಡ್ಸ್ ಅಕೌಂಟ್ ಓಪನ್ ಆಗಿಲ್ಲ, ಸೊ ಗೂಡ್ಸ್ ಅಕೌಂಟ್ ಅನ್ನ ಓಪನ್ ಮಾಡಬೇಕು. ಕ್ಯಾಶ್ ಆಲ್ರೆಡಿ ಬಂದಿರುತ್ತೆ. ನೆಕ್ಸ್ಟ್ ಕಮಿಷನ್ ರಿಸೀವ್ಡ್ ಅನ್ನ ತಗೊಳ್ತೀರಾ. ದೆನ್ ಬ್ಯಾಂಕ್ ಚಾರ್ಜಸ್, ಬ್ಯಾಂಕ್ ಎಂಟ್ರಿ ಮೇಲ್ ಇರುತ್ತೆ ಆಲ್ರೆಡಿ. ನೆಕ್ಸ್ಟ್ ಇನ್ಶೂರೆನ್ಸ್ ಪ್ರೀಮಿಯಂ ಅಕೌಂಟ್, ಬ್ಯಾಂಕ್ ಆಲ್ರೆಡಿ ಇರುತ್ತೆ. ದೆನ್ ಸ್ಯಾಲ್ರಿ ಅಕೌಂಟ್, ಕ್ಯಾಶ್ ಆಲ್ರೆಡಿ ಇದೆ. ದೆನ್ ಕ್ಯಾಶ್ ಇದೆ. ಇನ್ನು ಸೇಲ್ಸ್ ಅಕೌಂಟ್, ಸೇಲ್ಸ್ ಇಲ್ಲಿ ಎಲ್ಲಾದ್ರೂ ಇದೆನಾ ಅಂತ ನೋಡ್ಕೊಳ್ರಿ. ಸೇಲ್ಸ್ ಆಲ್ರೆಡಿ ಬಂದಿದೆ, ಅಕೌಂಟ್ ಓಪನ್ ಆಗಿರುತ್ತೆ. ಸೊ ಸೇಲ್ಸ್ ಅಕೌಂಟ್ ಮತ್ತೆ ಮಾಡುವಂತ ನೆಸೆಸರಿ ಇರುತ್ತೆ. ಸೊ ಟೋಟಲ್ ಎಷ್ಟು ಅಕೌಂಟ್ಸ್ ಅನ್ನು ನಾವು ಓಪನ್ ಮಾಡಬೇಕು ಅಂತ ನೋಡ್ಕೊಳ್ರಿ. ಫಸ್ಟ್ ಒನ್ ಕ್ಯಾಶ್ 1 2 3 4 5 6 7 8 9 10 and 11 12 13 14 15 16 17. ಸೊ 17 ಅಕೌಂಟ್ಸ್ ಅನ್ನು ನಾವಿಲ್ಲಿ ಓಪನ್ ಮಾಡಬೇಕು. ಓಕೆ, ಈ ವಿಡಿಯೋ ತುಂಬಾ ಲಾಂಗ್ ವಿಡಿಯೋ ಆಗುತ್ತೆ, ಹಾಗಾಗಿ ಸೆಕೆಂಡ್ ವಿಡಿಯೋಲಿ ನಾನು ಏನು ಮಾಡ್ತೀನಿ, ಲೆಡ್ಜರ್ ಅಕೌಂಟ್ಸ್ ಅನ್ನ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಫಸ್ಟ್ ಈ ವಿಡಿಯೋದಲ್ಲಿ ಕ್ವಶನ್ ಬರ್ಕೊಳ್ರಿ, ಜರ್ನಲ್ ಎಂಟ್ರೀಸ್ ಅನ್ನ ನೀಟಾಗಿ ಬರ್ಕೊಂಡಿರ್ರಿ. ನೆಕ್ಸ್ಟ್ ಲೆಡ್ಜರ್ ಮಾಡ್ತೀನಲ್ಲ ಆ ವಿಡಿಯೋನ ನೋಡ್ಕೊಂಡ್ಬಿಟ್ಟು ನೀವು ಲೆಡ್ಜರ್ ಅಕೌಂಟ್ಸ್ ಅನ್ನ ಅದರಲ್ಲೇ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಓಕೆ, ಥ್ಯಾಂಕ್ ಯು. ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಆನ್ಸರ್ ಕಂಟಿನ್ಯೂ ಇರುತ್ತೆ. ಓಕೆ.